ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳ SIT ಇಂದ ದೊಡ್ಡ ಮಟ್ಟದ ಸುದ್ದಿಯೊಂದು ಬರ್ತಾ ಇದೆ. ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅನ್ನುವಂತಹ SIT ಅಧಿಕಾರಿಯ ವಿರುದ್ಧ ಸಾಕಷ್ಟು ಆರೋಪಗಳು ಮೊದಲ ದಿನದಿಂದಲೇ ಕೇಳಿ ಬರ್ತಾ ಇತ್ತು. ಈ ಇನ್ಸ್ಪೆಕ್ಟರ್ ಯಾರದೋ ರಕ್ಷಣೆಗೆ ಬಂದಿರೋದು ಈ ತಂಡದ ಒಳಗೆ ಅಂತ. ಅದಕ್ಕೆ ಪೂರಕವಾಗಿ ಸಾಕಷ್ಟು ದೂರುಗಳು ಬಂತು. ಆರಂಭದಲ್ಲಿ ಚಿನ್ನಯ್ಯ ದೂರು ಕೊಟ್ಟ, ಮಂಜುನಾಥ್ ಗೌಡ ನನ್ನ ಮೇಲೆ ಒತ್ತಡ ಹೇರ್ತಿದ್ದಾರೆ, ಬೆದರಿಕೆ ಹಾಕ್ತಿದ್ದಾರೆ ಅಂತ. ಆ ನಂತರ ಸೌಜನ್ಯ ಪ್ರಕರಣದಲ್ಲಿ ಬಂದಂತಹ ಹೊಸ ಸಾಕ್ಷಿ ಚಿಕ್ಕ ಕೆಂಪಮ್ಮ ಅವರು ಸಹ ಆರೋಪ ಮಾಡಿದ್ರು, ಮಂಜುನಾಥ್ ಗೌಡ ವಿಚಾರಣೆ ಹೆಸರಿನಲ್ಲಿ ನನ್ನನ್ನು ಬೆದರಿಸ್ತಿದ್ದಾರೆ. ಆ ಮಂಜುನಾಥ್ ಗೌಡ ಅವರನ್ನ ಈಗ ಸರ್ಕಾರ ವರ್ಗಾವಣೆ ಮಾಡಿದೆ, SIT ಇಂದ ಹೊರಗಿಟ್ಟಿದೆ. ಮೂಲ ಸ್ಥಾನಕ್ಕೆ ಅವರನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸೊ ಇದರ ಅರ್ಥ ಏನು, ಇದರ ಇಡೀ ಪ್ರಕರಣದ ವಿವರಣೆ ಏನು ಎಲ್ಲವನ್ನು ನಿಮಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ SIT ತನಿಖೆ ಆರಂಭ ಆಯಿತು ಜುಲೈ 19ನೇ ತಾರೀಕು. ಅಲ್ಲಿಂದ ಇಲ್ಲಿಯವರೆಗೆ ಸಾಕಷ್ಟು ಬಾರಿ ನಿಮಗೆ ಪ್ರಣವ್ ಮೊಹಾಂತಿ ಹೆಸರು ಬಿಟ್ಟರೆ ಬೇರೆ ಹೆಸರುಗಳು ನಿಮಗೆ ಕೇಳಿಸಿಲ್ಲ. ಆದರೆ ಮಂಜುನಾಥ್ ಗೌಡ ಅನ್ನುವಂತಹ SIT ಅಧಿಕಾರಿಯ ಹೆಸರು ಮತ್ತೆ 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 ಕೇಳ್ತಾ ಬರ್ತಿತ್ತು. ಯಾವಾಗ ಕೇಳ್ತು, ತನಿಖೆ ಆರಂಭವಾದ 10 ದಿನಗಳ ಒಳಗೇನೆ ಕೇಳಿ ಬಂತು. ಏನು, ಚಿನ್ನಯ್ಯ ಒಂದು ಆರೋಪ ಮಾಡ್ದ, SIT ಯಲ್ಲಿರುವಂತಹ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ನನ್ನ ಮೇಲೆ ಒತ್ತಡ ಹೇರ್ತಿದ್ದಾರೆ, ಬೆದರಿಸ್ತಿದ್ದಾರೆ. ನೀನು ಯಾರ ವಿರುದ್ಧ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ? ನೀನು ಯಾರ ವಿರುದ್ಧ ದೂರು ಕೊಡ್ತಿದ್ದೀನಿ ಅಂತ ಗೊತ್ತಿದ್ಯಾ? ವಾಪಸ್ ತಗೊಂಡ್ಬಿಡು, ಇಲ್ಲಾಂದ್ರೆ ನಿನಗೆ ಏನಾಗುತ್ತೆ ನೋಡು ಅಂತ ಹೆದರಿಸಿದ್ದಾರೆ ಅಂತ ಲಿಖಿತ ದೂರು ಕೊಟ್ಟಿದ್ದ ಚಿನ್ನಯ್ಯ. ಅದಾದ ನಂತರ ಸ್ವಲ್ಪ ದಿನ ಮಂಜುನಾಥ್ ಗೌಡ SIT ತಂಡದಲ್ಲಿ ಕಾಣಿಸಿರ್ಲಿಲ್ಲ. ಆದರೆ ದಿಢೀರಂತ ಮತ್ತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇದರ ನಡುವೆ ಸೌಜನ್ಯ ಪ್ರಕರಣದಲ್ಲಿ ನಾನೊಂದು ಪ್ರಮುಖ ಸಾಕ್ಷಿ, ನಾನು ನೋಡ್ದೆ, ನನ್ನ ಕಣ್ಣಾರೆ ನೋಡಿದ್ದೀನಿ ಸೌಜನ್ಯ ಕಿಡ್ನಾಪ್ ಆಗೋದನ್ನ ಅಂತ ಹೇಳಿ ಒಂದು ಮಹಿಳೆ, ಮಂಡ್ಯ ಮೂಲದ ಮಹಿಳೆ ಒಬ್ಬರು ಬಂದರು, ಚಿಕ್ಕ ಕೆಂಪಮ್ಮ ಅಂತ. ಅವರನ್ನು ವಿಚಾರಣೆಗೆ ಕರೆಯುವ ನೆಪದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಬೆದರಿಸಿದರು. ಯಾರು? ಇದೇ ಮಂಜುನಾಥ್ ಗೌಡ ಬೆದರಿಸಿದರು. ಅಷ್ಟು ಮಾತ್ರ ಅಲ್ಲ, ಅವರ ಜೊತೆ ಸರಿಯಾಗಿ ನಡ್ಕೊಳ್ಳಿಲ್ಲ, ಮಾನವೀಯತೆಯಿಂದ ನಡ್ಕೊಳ್ಳಿಲ್ಲ, ಆರೋಪ ಮಾಡಿದ್ರು. ಏನೇನು ಆರೋಪ ಮಾಡಿದ್ರು? ಚಿಕ್ಕ ಕೆಂಪಮ್ಮ, ನಾನು ಅರ್ಧ ದಾರಿಗೆ ಬಂದ ನಂತರ ಫೋನ್ ಮಾಡಿ ಇವತ್ತು ಬೇಡ ನಾಳೆ ಬನ್ನಿ ಅಂತ ವಾಪಸ್ ಕಳಿಸಿದ್ರು, ಅದೊಂದು ಆರೋಪ ಮಾಡಿದ್ರು. ಮತ್ತೆ ತನಿಖೆ ಹೆಸರಿನಲ್ಲಿ, ವಿಚಾರಣೆಯ ಹೆಸರಿನಲ್ಲಿ ಕ್ಯಾಮ್ರಾ ಆನ್ ಇದ್ದಾಗ ನನ್ನ ಹತ್ರ ಪ್ರೊಫೆಷನಲ್ ಆಗಿ ಮಾತಾಡ್ತಿದ್ರು, ಚೆನ್ನಾಗಿ ಮಾತಾಡ್ತಿದ್ರು, ಮರ್ಯಾದೆಯಿಂದ ಮಾತಾಡ್ತಿದ್ರು. ಕ್ಯಾಮ್ರಾ ಆಫ್ ಆದ ತಕ್ಷಣನೇ ಏಕವಚನದಲ್ಲಿ ನನ್ನ ಮೇಲೆ ಎಗರಾಡ್ತಿದ್ರು. ಯಾರು ಅನ್ಕೊಂಡಿದ್ಯಾ ನೀನು? ಯಾರ ಮೇಲೆ ದೂರು ಕೊಡ್ತಿದ್ಯಾ? ಗೊತ್ತಿದ್ಯಾ ನಿನಗೆ? ಹಾಗೆಲ್ಲ ಬೆದರಿಸಿದ್ರು. ನನಗೆ ಸರಿಯಾಗಿ ಊಟ ಕೊಡಲಿಲ್ಲ. ಸತತವಾಗಿ 8 ಗಂಟೆಗಳವರೆಗೆ ವಿಚಾರಣೆ ಹೆಸರಿನಲ್ಲಿ ನನ್ನನ್ನು ಒಂದೇ ಜಾಗದಲ್ಲಿ ಕೂರಿಸಿದ್ರು. ಅದೆಲ್ಲ ಆಗಿ ರಾತ್ರಿ 8 ಗಂಟೆ ಹೊತ್ತಿಗೆ ನಾನು ನಾಳೆ ಬರ್ತೀನಿ ಮುಂದುವರ್ಸೋಣ ಅಂತ ಹೇಳಿದ್ರೆ 4-5 ಪುಟಗಳ ಸ್ಟೇಟ್ಮೆಂಟ್ ಅನ್ನ ಅವರೇ ಟೈಪ್ ಮಾಡ್ಕೊಂಡು ಬಂದು ಓದೋದಕ್ಕೂ ಸಹ ನನಗೆ ಅವಕಾಶ ಕೊಡದೆ ನನ್ನ ಕೈಯಲ್ಲಿ ಸಹಿ ಹಾಕಿಸಿಕೊಂಡ್ರು. ಬಲವಂತವಾಗಿ ಸಹಿ ಹಾಕಿಬಿಟ್ಟೆ ನೀನು ಇಲ್ಲಿಂದ ಆಚೆ ಹೋಗೋದಕ್ಕೆ ಸಾಧ್ಯ ಇದೆ, ಆ ರೀತಿ ಮಾಡಿದ್ರು ಅಂತ ಇಬ್ಬರ ಮೇಲೆ ದೂರು ಕೊಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಬಂದಿದ್ದು ಇದೇ ಮಂಜುನಾಥ್ ಗೌಡ ಹೆಸರು. ಇಷ್ಟೆಲ್ಲ ಆರೋಪಗಳ ನಡುವೆ ಎಲ್ಲರೂ ಕೇಳ್ತಿದ್ದ ಪ್ರಶ್ನೆ, ಈ ಮಂಜುನಾಥ್ ಗೌಡ ಮೇಲೆ ಇಷ್ಟು ದೂರುಗಳಿದ್ರು ಸಹ ಆ ವ್ಯಕ್ತಿಯ ಮೇಲೆ ಯಾಕೆ ಕ್ರಮ ಆಗ್ತಿಲ್ಲ ಅಂತ ಪ್ರಣವ್ ಮೊಹಾಂತಿ ಅವರ ಬಳಿಯೂ ಸಹ ಪ್ರಶ್ನೆಗಳು ಹೋಗಿದ್ದಾವೆ. ಯಾಕಂದ್ರೆ ಅವರೇ ಮುಖ್ಯಸ್ಥರು SITಗೆ. ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ, ಗೃಹ ಮಂತ್ರಿಯನ್ನು ಪ್ರಶ್ನೆ ಮಾಡಿದ್ದಾರೆ. ಆದರೂ ಸಹ ಆ ಮಂಜುನಾಥ್ ಗೌಡ ಕಂಟಿನ್ಯೂ ಆಗ್ತಾನೇ ಬಂದ್ರು. ಆದರೆ ಇವತ್ತು ಅದಕ್ಕೆ ಬ್ರೇಕ್ ಬಿದ್ದಿದೆ. ಆ ಮೂಲಕ ಇನ್ನೊಂದಷ್ಟು ಆಶಾಭಾವನೆ ಮೂಡಿದೆ. ಸೌಜನ್ಯ ಪ್ರಕರಣದಲ್ಲಿ ಇನ್ನೊಂದು ಸುತ್ತಿನ ವಿಚಾರಣೆ ನಡೆಯುತ್ತೆ. ಯಾರ್ದು? ಚಿಕ್ಕ ಕೆಂಪಮ್ಮ. ಯಾಕಂದ್ರೆ ಚಿಕ್ಕ ಕೆಂಪಮ್ಮ ಮಾಡಿರೋ ಆರೋಪ ಅಂತದ್ದು. ನಾನು ಓದದೆ ಅವರು ಟೈಪ್ ಮಾಡಿದ್ದನ್ನ ಬಲವಂತಕ್ಕೆ ಸಿಗ್ನೇಚರ್ ಮಾಡಿದ್ದೀನಿ, ಮತ್ತೆ ಹೋದಾಗ ನನ್ನ ಜೊತೆ ಸರಿಯಾಗಿ ನಡ್ಕೊಂಡಿಲ್ಲ, ಇಷ್ಟು ಇದೆ, ನನ್ನನ್ನು ಬೆದರಿಸಿದ್ರು. ಹಾಗಾಗಿ ಮತ್ತೆ ಚಿಕ್ಕ ಕೆಂಪಮ್ಮನ ಬನ್ನಿ ಅಂತ ಕರೆದಿದ್ದಾರೆ SIT ಅವರು. ಬಂದು ನಿಮ್ಮ ಹೇಳಿಕೆಯನ್ನು ಕೊಡಿ ಅಂತ ಮತ್ತೆ ಕರೆದಿರೋದ್ರಿಂದ ಈ ಹಳೆ ಹೇಳಿಕೆ ಏನಿದೆ ಅದು ಡಮಾರ್, ಅದು ಇಲ್ಲ. ಈಗ ಹೊಸ ಹೇಳಿಕೆಯನ್ನು ಪಡ್ಕೊಳ್ತಾರೆ. ಹೊಸ ಹೇಳಿಕೆಯನ್ನು ಪಡ್ಕೊಂಡ ಮೇಲೆ ನಿಜವಾಗ್ಲೂ SIT ಇಷ್ಟೆಲ್ಲ ಮಾಡ್ತಿದೆ ಅಂದ್ರೆ ಸೌಜನ್ಯ ಪ್ರಕರಣದಲ್ಲೂ ಏನಾದರೂ ಮಾಡುವ ಸಾಧ್ಯತೆಗಳಿದಾವೆ. ಯಾಕೆ ಏನಾದರೂ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದೀನಿ ಅಂದ್ರೆ, ನಿಮಗೆ ಗೊತ್ತಿರಬೇಕು, ಈ SIT ಯಾವಾಗ ಆರಂಭಿಸಿದ್ರಲ್ಲ
ಅವತ್ತೇ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳಿದ್ದೇನು ಅಂದರೆ, ಈ SITಗೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಅವರು ಸೌಜನ್ಯ ಪ್ರಕರಣವನ್ನು ತನಿಖೆ ಮಾಡಲ್ಲ. ಕೇವಲ ಧರ್ಮಸ್ಥಳದಲ್ಲಿ ಸಿಕ್ಕಿರುವ ಬೇರೆ ಹೆಣಗಳ ಕುರಿತಾಗಿ ಮಾತ್ರ ಅವರು ತನಿಖೆ ಮಾಡೋದು. ಯಾವುದು ಚಿನ್ನಯ್ಯ ಹೇಳ್ತಿರುವಂತಹ ಹೆಣಗಳ ಕುರಿತಾಗಿ ಮಾತ್ರನೇ ಅಂತ. ಆದರೂ ಸಹ ಸೌಜನ್ಯ ಪ್ರಕರಣ ಬರ್ತಾನೆ ಹೋಯ್ತು ಒಳಗೊಳಗೆ. ಯಾಕಂದ್ರೆ ಚಿನ್ನಯ್ಯ ತನ್ನ ಹಳೆ ವಿಡಿಯೋಗಳಲ್ಲಿ ಮತ್ತು ಈ SIT ತನಿಖೆ ಸಂದರ್ಭದಲ್ಲಿ ಸೌಜನ್ಯ ವಿಚಾರ ತೆಗಿತಾನೆ. ಆ ನಂತರ ಸೌಜನ್ಯ ಕಿಡ್ನಾಪ್ ನೋಡಿದೀನಿ ಅಂತ ಈ ಚಿಕ್ಕ ಕೆಂಪಮ್ಮ ಬರ್ತಾರೆ. ಇಷ್ಟೆಲ್ಲ ಘಟನೆಗಳು ನಡೀತಿರೋದ್ರಿಂದ SIT ಅಧಿಕೃತವಾಗಿ ಅಲ್ಲದೆ ಹೋದ್ರೂ ಸಹ ಅನಧಿಕೃತವಾಗಿ, ಅನಧಿಕೃತ ಅಂದ್ರೆ ಬೇರೆ ರೀತಿ ಅಲ್ಲ, ಬಟ್ ಅವರ ಲಿಮಿಟ್ ದಾಟಿ ಈ SITಗೆ ಕೊಟ್ಟಿರುವಂತಹ ಏನು ವಿಚಾರ ಇದೆ ಅದನ್ನ ದಾಟಿ ಸೌಜನ್ಯ ಬಗ್ಗೆ ಸಹ ಒಂದಷ್ಟು ವಿಚಾರಣೆ ನಡೆಸಬೇಕಾದ ಅನಿವಾರ್ಯತೆಗೆ ಬಂತು. ಸೊ ಒಂದು ಆಶಾಭಾವನೆ ಮತ್ತೆ ಮೂಡುತ್ತಾ ಇದೆ ಸೌಜನ್ಯ ವಿಚಾರದಲ್ಲಿ. ಬೇರೆ ವಿಚಾರಗಳಲ್ಲಿ ಇಲ್ಲಿಯವರೆಗೆ SIT ವಿಚಾರದಲ್ಲಿ ನಮಗೆ ಅನುಮಾನಗಳು ಬರ್ತಿಲ್ಲ, ಯಾರಿಗೂ ಅನುಮಾನ ಬರ್ತಿಲ್ಲ, ಅವರು ಸರಿಯಾಗಿ ಹೋಗ್ತಿದ್ದಾರೆ ಅಂತ. ಆದರೆ ಸೌಜನ್ಯ ಪ್ರಕರಣವನ್ನು ಸಹ ಅವರು ಟಚ್ ಮಾಡ್ತಾರೆ, ಅದಕ್ಕೆ ನ್ಯಾಯ ಒದಗಿಸುವಂತ ಸಾಧ್ಯತೆ ಇದೆಯಾ ಅನ್ನೋದು ಮಾತ್ರ ಅನುಮಾನ ಇತ್ತು. ಯಾಕೆಂದ್ರೆ ರಾಜ್ಯ ಸರ್ಕಾರ ಅದನ್ನ ಕೊಟ್ಟಿಲ್ಲ ಅವ್ರಿಗೆ. ಆದರೆ ಈ ಬೆಳವಣಿಗೆ ಇದೆಯಲ್ಲ, ಮಂಜುನಾಥ್ ಗೌಡ ಟ್ರಾನ್ಸ್ಫರ್ ಮತ್ತೆ ಚಿಕ್ಕ ಕೆಂಪಮ್ಮನ ಮತ್ತೆ ಕರೆದಿರೋದು, ಇದು ಒಂದು ರೀತಿ ಹೋಪ್ಸ್ ಅನ್ನ ಮತ್ತೆ ಜಾಗೃತಗೊಳಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇದಿಷ್ಟು ಧರ್ಮಸ್ಥಳ SIT ಕುರಿತಾಗಿ ಇವತ್ತು ನಿನ್ನೆ ನಡೆದಿರುವಂತಹ ಬೆಳವಣಿಗೆಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.